ತರುವಿನಂಬಾರವ ಕೇಳಿ ನೊರೆವಾಲ ನುಡಿಸಲೋಡುತ್ತ ಬಹ ಕಪಿಲೆಯ ತೆರ ನೋಡಿ ತೆರ ನೋಡಿ ಬಂದಳೋ ಎಡೆಗೆ ಮಗನೇ ಏನಾಯ್ತಯ್ಯೋ ಸಿರಿಪಾದದಲ್ಲಿ ಮಗನೇ ಏನಾಯ್ತಯ್ಯೋ ಸಿರಿಪಾದದಲ್ಲಿ ನೆತ್ತರುಗಿಯುತ್ತಲಿದೆ ಕಾಣಲಾರೆ ನೆತ್ತರುಗಿಯುತ್ತಲಿದೆ ಕಾಣಲಾರೆ ನಗುಸೂಸುತ್ತಿಗ ನಿನ್ನ ಜಲುಮೊಗ ಕಂದಿದೆ ನಗುಸೂಸುತ್ತಿಗ ನಿನ್ನ ಜಲುಮೊಗ ಕಂದಿದ ಬಗೆಯೇನು ಯಾರಿಂದೆ ನಾಯ್ತೋ ಕಂದಿದ ಬಗೆಯೇನು ಯಾರಿಂದೆ ನಾಯ್ತು ನಗುಸೂಸುತ್ತಿಗ ನಿನ್ನ ಜಲುಮೊಗ ಕಂದಿದ ಬಗೆಯೇನು ಯಾರಿಂದೆ ನಾಯ್ತು ಕೃಷ್ಣ 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 ಒಮ್ಮೆಲೆ ಅಮ್ಮ 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 ಎನ್ನುವ ಹಾಗೆ ಕರುಳು ಕತ್ತರಿಸಿ ಬರುವಂತೆ ಕೂಗಿದೆಯಲ್ಲ ಕಂದ. ನಿನ್ನನ್ನು ಅರಸುತ್ತ ಅರಸುತ್ತ ಇಲ್ಲಿಯವರೆಗಾಗಿ ಬಂದೆ ಕಂದ. ಎಂದಿಗೂ ನಿನ್ನನ್ನ ಹೊಸತಾಗಿ ನೋಡಿದವಳು ಈ ಯಶೋದೆಯಲ್ಲ. ಬಾಲ್ಯದಿಂದ ನಿನ್ನ ಮುದ್ದು ಮೊಗವನ್ನ ನೋಡಿದವಳು, ನಿನ್ನನ್ನ ಪ್ರೀತಿಯಿಂದ ತುತ್ತಿಕ್ಕಿ ಬೆಳೆಸಿದವಳು. ಆದರೆ ಎಂದಿಗೂ ಅಮ್ಮ ಎಂದು ಕರೆಯುವಾಗ ನಿನ್ನ ದನಿಯಲ್ಲಿ ಮಾಧುರ್ಯತೆ ಇತ್ತೆ ಹೊರತು ಇಂತಹ ನೋವಿನ ದನಿಯನ್ನ ಕೇಳಿದ್ದಿಲ್ಲ ಕಂದ, ಕೇಳಿದ್ದಿಲ್ಲ. ಹೌದಮ್ಮ. ಯಾಕಪ್ಪ, ಏನಾಯ್ತಪ್ಪ? ಅಮ್ಮ ಅಮ್ಮ ಏನು ಕಂದ, ಏನಾಯ್ತು? ತಾಯ ನಿನ್ನಯ ಕೈಯ ಹಾಲು ಬೆಣ್ಣೆಗಳುಂಡು ತಾಯ ನಿನ್ನಯ ಕೈಯ ಹಾಲು ಬೆಣ್ಣೆಗಳುಂಡು ಆಯಿತು ಕಾಲವಿನ್ನೆಷ್ಟು ಆಯಿತು ಕಾಲವಿನ್ನೆಷ್ಟು ತೋಯಜ ದಳ ಬಿಟ್ಟು ಪೂಜೆಗೈದಿಗ ನೋವ ತೋಯಜ ದಳ ಬಿಟ್ಟು ಪೂಜೆಗೈದಿಗ ನೋವ ಈ ಅವಸ್ಥೆಗೆ ನೋಯಬೇಡ ಹಾಗೆ ಏನಾಯ್ತು ನಿನ್ನ ಕಾಲಿಗೆ, ಆ ಪಾದಗಳಿಗೆ ಏನಾಯ್ತು ಗುರುಗು, ಏನಾಯ್ತು? ಅಮ್ಮ. ಕೆಂಪಡರಿದೆ, ರಕ್ತವಾಸರುತ್ತಿದೆ. ಅಮ್ಮ ನಿನಗೊಂದು ಮಾತು ಹೇಳ, ಏನಾಯ್ತು? ಏನು ಆಗ್ಲಿಲ್ಲ, ಏನು ಆಗ್ಲಿಲ್ಲ ಏನ್ ಕಂದ? ಅಮ್ಮ. ನಿನಗೆ ಗೊತ್ತು, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀಯ ನೀನು. ನನ್ನ ಮಗ ಹಾಗೆ, ನನ್ನ ಮಗ ಹೀಗೆ ಅಂತ ನೀನೇ ಅಲ್ವಾ ಪೌರುಷವನ್ನ ಕೊಚ್ಚಿಕೊಳ್ಳುವವಳು ಅಮ್ಮ. ಹೇಳಿಕೊಳ್ಳದೆ ನನ್ನ ಮಗನಿಗೆ ಎಷ್ಟೊಂದು ಅಭಿಮಾನಿಗಳು. ಅವನು ಹೋದಲ್ಲಿ ಸಹಸ್ರ ಸಹಸ್ರ ಜನ ಬರ್ತಾರೆ ಅಮ್ಮ. ಒಬ್ಬ ಭಕ್ತ ಬೆಳಿಗ್ಗೆ ಏನು ಮಾಡಿದ್ದಾನೆ ಗೊತ್ತಾ? ಏನು ಮಾಡಿದ? ಕೆಂಪು ಹೂವನ್ನ ತಂದಿದ್ದಾನೆ. ನನಗೆ ಬಿಳಿ ಹೂ ಅಂದ್ರೆ ಇಷ್ಟ. ಅವನು ಬಿಳಿ ಹೂ ತರಲಿಲ್ಲ, ಕೆಂಪು ಹೂ ತಂದಿದ್ದಾನೆ. ಅಷ್ಟೇ ಅಲ್ಲ, ಕೆಂಪು ಗಂಧ ಸಹಿತ ತಂದಿದ್ದಾನೆ. ಕೆಂಪು ಗಂಧದಲ್ಲಿ ಕೆಂಪು ಹೂವನ್ನ ಸೇರಿಸಿ ನನ್ನ ಪಾದದ ಮೇಲೆ ಹಾಕಿ, ಅದು ನಿನಗೆ ರಕ್ತದಂತೆ ಕಾಣುತ್ತದೆ ಅಮ್ಮ. ಅಮ್ಮ ಅಲ್ವಾ? ಸಟೆಯಾಡಿ ಜನನೀಯ ಗೋಳು ಒಯ್ಯರದೇಕೆ ಸಟೆಯಾಡಿ ಜನನೀಯ ಗೋಳು ಒಯ್ಯರದೇಕೆ ದಿಟವಾಗಿ ಪೇಳು ಪೇಳೆನುತ್ತಾ ದಿಟವಾಗಿ ಪೇಳು ಪೇಳೆನುತ್ತಾ ಹಠ ಬಿಡಿದ ಮಾತೆ ಕೇಳಿ ಗೋವಿಂದನು ಹಠ ಬಿಡಿದ ಮಾತೆ ಕೇಳಿ ಗೋವಿಂದನು
ಇರಬಹುದು. ಹ. ಆದರೆ ನೀನು ಎಷ್ಟೊಂದು ವಿಶ್ವವ್ಯಾಪಿ ಆಗಿದ್ದೀಯ ಎನ್ನುವುದನ್ನ ದಿನನಿತ್ಯವೂ ಕೇಳಿ ಸಂತೋಷವನ್ನು ಅನುಭವಿಸುತ್ತಾ ಇದ್ದವಳು ಕಂದ. ಆದರೆ ಈ ತಾಯಿಯಲ್ಲಿ ಹ. ನಿನ್ನ ಸಟೆಯೇ, ನಿನ್ನ ಸುಳ್ಳು ಮಾತುಗಳೇ ಕಂದ. ಅಮ್ಮ, ಸುಳ್ಳಾಡಿಲ್ಲ ನಾನು. ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ನನ್ನ ಉಸಿರು ಎಂದು ಭಾವಿಸಿದವಳು ಈ ಯಶೋದೆ. ಈ ನಿನ್ನ ತಾಯಿಯಲ್ಲಿ ಏನೂ ಆಗಲಿಲ್ಲ ತಾಯ ಎಂದು ಎಷ್ಟೇ ನೋವಿದ್ದರೂ ಯಾವುದನ್ನು ತೋರಿಸಿಕೊಳ್ಳದೆ ಅವಳು ಗಚ್ಚಿಕೊಂಡು ಅಮ್ಮ ನನಗೇನು ಆಗಲಿಲ್ಲಮ್ಮ ಎಂದು ಹೇಳಿಕೊಳ್ತಾ ಇದೆಯಲ್ಲ ಕಂದ. ಯಾಕೋ ಕಂದ ನಿನ್ನ ತಾಯಲ್ಲಿ ಸಟೆಯನ್ನಾಡುವುದು? ಅಷ್ಟನ್ನು ತಿಳಿಯದವಳು ಈ ಯಶೋದೆಯನ್ನು ಹಾಗೆ ಭಾವಿಸಿದೆಯೇನೋ? ಅಲ್ಲದೆ ಹೋದರೆ ಇಡೀ ಪ್ರಪಂಚದ ಭಾರವನ್ನೇ ಹೊರುವವ ನೀನು. ನಿನಗೆ ಭಾರವಾಯಿತೇನೋ ಇದು? ಏನಾಯ್ತು? ಯಾಕೆ ಸಟೆಯನ್ನಾಡುತ್ತಿದ್ದೀಯ? ಸತ್ಯವನ್ನು ಹೇಳ. ಮಣ್ಣ ಮೆತ್ತನು ಕೃಷ್ಣನೆನುತ್ತಲಿ ಅಣ್ಣ ಚಾಡಿಯ ಪೀಳೆ. ಮಣ್ಣ ಮೆತ್ತನು ಕೃಷ್ಣನೆನುತ್ತಲಿ ಅಣ್ಣ ಚಾಡಿಯ ಪೀಳೆ. ಕೋಬರಿ ಎನ್ನ ಬಳಿಯಲು ಕೋಬರಿ ಎನ್ನ ಬಳಿಯಲು ಬಾಯ ತೆರೆಯುತ್ತ ತೋರ್ದೆ ಕೌತುಕವ. ನಿನಗೆ ಬಾಯ ತೆರೆಯುತ್ತ ತೋರ್ದೆ ಕೌತುಕವ. ಹೌದು. ಇನ್ನು ನೀ ಸೈರಣೆಯ ತಳೆವುದು. ಅಮ್ಮ, ಇನ್ನು ನೀ ಸೈರಣೆಯ ತಳೆವುದು. ಮುನ್ನಿನಂದವಿದಲ್ಲಾಗ ಮುನ್ನಿನಂದವಿದಲ್ಲ. ನೋಡಿಗೆನ್ನ ಒಳ ತೋಟಿಗಳ ನೆನುತ್ತಲಿ. ನೋಡಿಗೆನ್ನ ಒಳ ತೋಟಿಗಳ ನೆನುತ್ತಲಿ ಹರಿಯು ಬಾಯ್ ತೆರೆದ. ನೋಡಿಗೆನ್ನ ಒಳ ತೋಟಿಗಳ ನೆನುತ್ತಲಿ ಹರಿಯು ಬಾಯ್ ತೆರೆದ. ಮಣ್ಣ ಮೆತ್ತನು ಕೃಷ್ಣ ನೆನುತ್ತಲಿ ಅಣ್ಣ ಜಾಡಿಯ ಬೇಳಿ. ಕೋಪದಿಯನ್ನ ಬಡಿಯಲು ಬಾಯ ತೆರೆಯುತ್ತ ತೋದೆ ಕೌತುಕವ. ಆ ಆ ಅಮ್ಮ ನನ್ನಮ್ಮ, ನಾನು ಹುಟ್ಟಿದ್ದು ಯಾರ ಹೊಟ್ಟೆಯಲ್ಲೋ. ಇವತ್ತು ನೀನೇ ನನ್ನ ಅಮ್ಮನಾಗಿ ಬರಬೇಕು ಅಂತ ಹೇಳಿ ಹಠ ಮಾಡಿಸಲೋ ಇಲ್ಲವೋ? ನಾನು ಹಠ ಮಾಡಿ ಅಲ್ವೇ ನಿನ್ನನ್ನು ಕರೆಸಿರುವುದು? ನನಗಾಗಲ್ವೇ ಈ ಕರಿ ಕೂದಲು ಬಿಳಿ ಕೂದಲಾಗಿತ್ತು ಅಲ್ವೇ ಅಮ್ಮ? ನೋಡು, ಯಾರ ಹೊಟ್ಟೆಯಲ್ಲಿ ಹುಟ್ಟಿದ್ದು, ಯಾರ ಮಗನಾಗಿ ಇಲ್ಲಿದ್ದೇನೋ. ಬಹುಶಃ ನಿನ್ನ ಜೀವನದ ಪ್ರಥಮ ಮಗ ಅಂದ್ರೆ ನಾನೇ ಒಬ್ಬನೇ ಒಬ್ಬ ಮಗ. ಹೌದು ಕಂದ. ಅಲ್ವೇ? ನಿನ್ನ ಜಾಗವನ್ನ ಯಾರು ತುಂಬಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಅಮ್ಮ, ಈ ಯಶೋದೆ ತಾಯ್ತನದ ಸುಖವನ್ನೇನಾದ್ರೂ ಅನುಭವಿಸಿದ್ದರೆ ಅದು ಕೃಷ್ಣನಿಂದ, ಕೃಷ್ಣನಿಂದ. ಅಮ್ಮ, ಯಾರು ಏನನ್ನೂ ನಿರಾಕರಿಸಬಹುದು, ಮಾತ್ರ ಪ್ರೇಮ ಮಾತ್ರ ನಿರಾಕರಣೆ ಆಗದಿಲ್ಲ. ಅದು ಸಿಕ್ಕೇ ಸಿಗುತ್ತದೆ. ಭಾವನೆಯ ತೀವ್ರ ಉದ್ರಿಕ್ತಾವಸ್ಥೆಯಲ್ಲಿ ಮಾತು ಮೌನವನ್ನು ವಹಿಸ್ತದಂತೆ. ಮನುಷ್ಯ ಸತತವಾಗಿ ಇಚ್ಛೆ ಪಟ್ಟಾಗ, ವಾಂಛೆ ಪಟ್ಟಾಗ ಸಿದ್ಧಿಯಾಗುತ್ತದೆ ಅಂತೆ. ನಾನು ಬಯಸಿದ್ದು ಆಗಬೇಕು. ಯಶೋದೆಯಂತ ಅಮ್ಮ ನನಗೆ ಬೇಕು ಅಂದ್ರೆ ನೀನ್ ಬೇಕು. ಪ್ರಾಪ್ತಿಯ ತೀವ್ರ ಇಚ್ಛೆಯನ್ನ ಗೆಲುವು ಅಂತ ಬಣ್ಣಿಸಲಾಗಿದೆ. ಯಶೋದೇ ನನ್ನ ಅಮ್ಮನಾಗಬೇಕು ಅಂತ ಹೇಳಿ ಯಾವ ಜನ್ಮದ ಹಠ ಇತ್ತೋ, ಸಂಕಲ್ಪ ಇತ್ತೋ, ಅದು ಇವತ್ತು ಈ ಹಣ್ಣು ಕೂದಲ ಅಮ್ಮನಾಗಿ ನೀನು ಬಂದಿದ್ದೀಯಮ್ಮ. ಹೊಸೂರಿನಲ್ಲಿ ಹುಟ್ಟದೆ ಹೋದರೂ ನನ್ನ ಮಗನಾಗಿ ಬೆಳೆದ ನಿನಗೆ ನಾನೇ ಶರಣು ಅಂತ ಹೇಳಬೇಕು. ಯಾಕೆ ಗೊತ್ತಾ ಕಂದ? ನನ್ನ ಹಠಕ್ಕ
ಖಂಡಿತವಾಗಿ ಅಲ್ಲವೇ ಅಲ್ಲ. ಹಾ. ಈ ಯಶೋಧ ಏನು ಎನ್ನುವುದನ್ನ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟವ ಕೃಷ್ಣ ನೀನು ಕಂದ. ಅಮ್ಮ, ಆಡಿಸಿದಳು ಯಶೋಧೆ ಜಗದೋದ್ಧಾರನ ಜೊತೆಗೆ ಯಶೋಧೆಯ ಹೆಸರು ಬಂದದ್ದು ನಿನ್ನಿಂದಾಗಿ ಅಲ್ವೇ ಕಂದ, ನಿನ್ನಿಂದಾಗಿ ಅಲ್ವೇ. ಅಮ್ಮ, ನೀನು ನನ್ನ ಅಮ್ಮ ಆಗಬೇಕು ಅಂತ ಹೇಳಿ ನನ್ನ ಅಭೀಪ್ಸೆ ಮಾತ್ರವಲ್ಲ, ನಮ್ಮ ಎಲ್ಲರ ಅಭೀಪ್ಸೆಯಾಗಿತ್ತು ಗೊತ್ತಾ ಅಮ್ಮ. ಒಂದು ಮಾತು ಹೇಳ್ತೇನೆ, ಬಹಳ ದಿವಸ ಆಯ್ತು ನಿನ್ನನ್ನ ನೋಡದೆ. ಈ ಹಣ್ಣು ಕೂದಲಲ್ಲಿ ಎಷ್ಟು ಚಂದ ಕಾಡ್ತೀಯ ಮಾರೈತಿ ನೀನು, ತುಂಬಾ ಚಂದ ಕಾಡ್ತೀಯ. ನಿನಗೆ ನೀನು ಹಣ್ಣು ಕೂದಲಾಗ್ಲಿ ಕರಿ ಕೂದಲಾಗ್ಲಿ ನನ್ನಮ್ಮನೆ ಅಲ್ವಾ ಅಮ್ಮ? ಯಾವಾಗಲೂ ಹಾಗೆ. ತಾಯಿಗೆ ಮಕ್ಕಳು ಹೇಗಿದ್ರು ಚಂದ, ಮಕ್ಕಳಿಗೆ ತಾಯಿ ಹೇಗಿದ್ರು ಚಂದ. ಅಮ್ಮ, ನಾನು ಒಂದು ಕಾಲದಲ್ಲಿ ಸಶಕ್ತನಾಗಿದ್ದೆ. ಯಾಕೆ ಗೊತ್ತಾ? ಬೆಣ್ಣೆ, ಮೊಸರು, ಹಾಲು ಎಲ್ಲ ನಾನು ನೀರು ಕೊಡುದಲ್ಲ ನಾನ್ ತಗೊಳ್ಳುದು, ಮಗ ತಿನ್ಲಿ ಅಂತ ಹೇಳಿ ನೀನು ಬಿಡುವುದು. ಒಳ್ಳೆ ತಾಂಡಿಗನಾಗಿ ಬೆಳೆದಿದ್ದೆ ನಾನು. ರಾಜಕಾರಣ ಶುರುವಾಯ್ತಲ್ಲ, ಆ ಊರು ಈ ಊರು, ಅಲ್ಲಿ ತಿರುಗುವುದು ಇಲ್ಲಿ ತಿರುಗುವುದು, ಇದು ಮಾಡಿದ ಮೇಲೆ ನನಗೆ ರಕ್ಷಣೆಗೆ ನನ್ನ ಆರೋಗ್ಯ ನೋಡ್ಕೊಳ್ಳಿಕ್ಕೆ ಯಾರು ಸಹಿತ ಇರಲಿಲ್ಲ. ನಿನ್ನ ಜೊತೆಗೆ ಸುತ್ತಾಟವನ್ನು ಮಾಡ್ಲಿಕ್ಕೆ ನನಗೂ ಕೂಡ್ಲಿಲ್ಲ ಕಂದ. ಎಲ್ಲೋ ಅಪರೂಪಕ್ಕೆ ಸಿಕ್ಕುವುದು ನಾವು ಅಲ್ವೇ ಅಮ್ಮ? ಹಾಗಾಗಿ ಇತ್ತೀಚೆಗೆ ದೇಹ ಸ್ವಲ್ಪ ಕ್ರಶ ಆಗಿದೆ. ಯಾಕಂದ್ರೆ ನೀನು ಕಾಳಜಿ ಇಲ್ಲ, ಬೆಣ್ಣೆ ಇಲ್ಲ. ಅಮ್ಮ, ಒಂದು ಮಾತು ಹೇಳ, ನನಗೆ 2 ಅಮ್ಮಂದಿರ ಹೌದು. ನನ್ನ ಅಮ್ಮಂದಿರಲ್ಲೇ ಸ್ವಲ್ಪ ಮಳ್ಳಿ ಅಂದ್ರೆ ನೀನು. ಯಾಕೋ ಗೊತ್ತಿಲ್ವಾ ನಿನಗೆ? ಇದು ಗೊತ್ತಾಗ್ಲಿಲ್ಲ. ನಿನಗೆ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗುದಿಲ್ಲ ಅಮ್ಮ. ಇಲ್ಲಮ್ಮ, ಇಲ್ಲಮ್ಮ. ಅಮ್ಮ, ನಾನು ಶೀಘ್ರ ಕೋಪಿಯ ಹೊರತು ದೀರ್ಘ ದ್ವೇಷಿ ಅಲ್ಲ. ಯಾವಾಗೂ ನೆನಪಿಟ್ಟುಕೊಂಡು ನಿನ್ನ ಮೇಲೆ ಅಲ್ಲಲ್ಲ, ಒಂದು ಕ್ಷಣಕ್ಕೆ ಬಂದಿತ್ತು ನನ್ನಮ್ಮ ನನ್ನ ನೋಡ್ಕೊಳ್ತಾ ಇಲ್ಲ, ನನ್ನನ್ನು ನೋಡ್ಕೊಳ್ಳುವರು ಯಾರು ಅಂತ. ಅಮ್ಮ, ನಾನು ಹೇಳಿದ್ನಲ್ಲ, ನಿನಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗುದಿಲ್ಲ. ಎಲ್ಲವೂ ಸಹಿತ ಪ್ರಾತ್ಯಕ್ಷಿಕೆ ಎಲ್ಲ ಮಾಡಿ ತೋರಿಸ್ಬೇಕಾಗ್ತದೆ ಮಾರೈತಿ ನಿನಗೆ. ಅಂದು ಬಲರಾಮ ಅಣ್ಣ ಬಂದು ಚಾಡಿ ಹೇಳಿದ್ನಲ್ಲ, ಕೃಷ್ಣ ಮಣ್ಣು ತಿನ್ನಿದ್ದಾನೆ ಅಂತ ಹೇಳಿ. ಇಲ್ಲಮ್ಮ, ನಾನು ಮಣ್ಣು ತಿನ್ನಿಲ್ಲ ಅಂತ ಹೇಳಿದ್ರೆ ನೀನು ನಂಬಲಿಲ್ಲ. ಬಾಯಿ ತೆಗೆಯೋ ಕಳ್ಳ ಅಂತ ಹೇಳಿ ನನಗೆ 2 ಬಿಟ್ಟಿಯಲ್ಲ, ನಾನು ಬೆದರ್ಕೊಂಡು ನೋವು ತಡ್ಕೊಳಕಾಗದೆ ಅಮ್ಮ ಅಂತ ಹೇಳಿ ಬಾಯಿ ತೆಗೆದಂತ ಸಂದರ್ಭದಲ್ಲಿ ನೀನು ಬಂದು ನೋಡದೆ ಏನ್ ಅನ್ಕಂಡೆ? ನೀನು ಹೇಳ್ಬಿಡು. ಪ್ರಪಂಚದಲ್ಲಿ ಯಾರೂ ಕಾಣಲಾಗದನ್ನ ಈ ಯಶೋಧ ಕಂಡಿದ್ದಾಳೆ. ಏನ್ ಕಂಡೆ? ಯಾವ ತಾಯಿಯೂ ಕಾಣಲಾರದ ಸತ್ಯವನ್ನ ಈ ಯಶೋಧ ತಾಯಿಯಾಗಿ ಕಂಡಿದ್ದಾಳೆ ಕಂದ. ಅಂದು ಕೈಯಲ್ಲಿ ಬಡಿಗೆಯನ್ನ ಹಿಡಿದು ಬಂದವಳು ನಾನು. ಕೈಯಲ್ಲಿ ಮಣ್ಣಿನ ಮುದ್ದೆಯನ್ನ ಹಿಡಿದುಕೊಂಡು ನಿನ್ನ ಬಾಯೆಲ್ಲ ಮಣ್ಣಾಗಿದ್ದನ್ನ ಕಂಡೆ ನಾನು. ಕೋಪಿಷ್ಟನಾದ ಯಾಕಾಗಿ? ನನ್ನ ಕಂದ ಮಣ್ಣನ್ನು ತಿಂದು ಆರೋಗ್ಯ ಕೆಡಬಾರದು ಎನ್ನುವ ಕಾರಣಕ್ಕಾಗಿ ಕೋಪಿಷ್ಟರಾಗಿ ಹೊಡಿಗೆಯನ್ನ ಎದುರು ತೋರಿಸಿದಾಗ ಬಾಯನ್ನ ತೆರೆದವ ನೀನು. ಆಹಾ ಆಹಾ ಆಹಾ, ಸಂಪೂರ್ಣ ಬ್ರಹ್ಮಾಂಡವನ್ನೇ ಕಂಡ ಕಂದ, ಬ್ರಹ್ಮಾಂಡವನ್ನೇ ಕಂಡೆ. ಯಾರಿಗೆ ದೊರೆಯುತ್ತದೆ ಈ ಸೌಭಾಗ್ಯ? ಯಾರಿಗೆ ದೊರೆಯುತ್ತದೆ ಈ ಸೌಭಾಗ್ಯ? ಆದ್ದರಿಂದ ಈ ತಾಯಿ ಪುಣ್ಯವಂತಳಲ್ಲದೆ ಇನ್ನೇನು ಹೇಳು, ಇನ್ನೇನು? ನಿನಗೆ ಸತ್ಯ ಯಾವುದು ಸುಳ್ಳು ಯಾವುದು ಪರಾಮರ್ಶೆ ಮಾಡ್ಲಿಕ್ಕಂತೂ ಬರುವುದೇ ಇಲ್ಲ. ಆಗ ಮಣ್ಣು ತಿನ್ಲಿಲ್ಲ ಅಂತ ಹೇಳಿದ್ರೆ ಸತ್ತವನೇ ಮಣ್ಣು ತಿಂದಿದ್ಯಾ, ಬಾಯಿಗೆ ಮಣ್ಣು ಬಡದಂತ ನೀನು ಕೇಳುವುದಿಲ್ಲ. ತೋರ್ಸು ಬಾಯಿ ಅಂತ ಪುನಃ ಬಾಯಿ ತರ ತೋರಿಸ್ಬೇಕು. ಇವತ್ತು ಹೇಳ್ತೇನೆ, ಕಾಲಿಗೆ ಅಮ್ಮ ಭಕ್ತನೊಬ್ಬ ಗಂಧ ಕೆಂಪು ಹೂ ಹಾಕಿಟ್ಟು ಹೋಗಿದ್ದಾನೆ ಅಂತ ಹೇಳಿದ್ರೆ ನಂಬುವುದಿಲ್ಲ ನೀನು. ನಿನಗೆ ಸತ್ಯ ಸುಳ್ಳಿನ ಪರಾಮರ್ಶೆಯೇ ಗೊತ್ತಾಗೋದಿಲ್ಲ. ಅರಿವಿಗೆ ಬಾರದೆ ಹೋದದ್ದು ಯಾವುದು ಹೇಳು? ಕಣ್ಣರಿಯದೆ ಹೋದರು ಕರುಳರಿಯದೆ ಹೋದಿದ್ದೆ ಕಂದ. ನಿನ್ನ ಅಮ್ಮನಿಗೆ ವಯಸ್ಸಾಯಿತು, ಚರ್ಮವೆಲ್ಲ ನೆರಿಗೆ ಕಟ್ಟಿದೆ, ಕೂದಲೆಲ್ಲ ಬೆಳ್ಳಗಾಗಿದೆ, ಕಣ್ಣು ಕಾಣುವುದಿಲ್ಲ ಎಂದ ಮಾತ್ರಕ್ಕೆ ನೀನಾಡಿದ ಸಟೆಯನ್ನ ಅರಿತುಕೊಳ್ಳದೆ ಹೋಗ್ತದೆ ನನ್ನ ಕರುಳು ಹೇಳು ಕಂದ. ಅರಿತುಕೊಂಡಿದ್ದೇನೆ ಕಂದ. ಹಾಗಾಗಿ ಎಷ್ಟು ಹೇಳಿದ್ರು ನೀನು ನನ್ನನ್ನ ನಂಬುವುದಿಲ್ಲ. ಹಾಗಂತ ನೀನು ಸುಮ್ಮನಿರುವುದಿಲ್ಲ. ನಾನು ಹೇಳ್ತೇನೆ, ಸತ್ಯ ಹೇಳ್ತೇನೆ. ಅದು ಹೇಳುವಂತದಲ್ಲ, ಮಾಡಿ ತೋರಿಸ್ಬೇಕಾಗ್ತದೆ. ಆಗ ಬೆಣ್ಣೆ ತಿಂದಿದ್ದೀನೋ ಇಲ್ಲವೋ ಅನ್ನುವುದರ ಬಗ್ಗೆ ಬಾಯಿ ತೆರೆದು ತೋರಿಸ್ತೇನೆ. ಹಾಗೆ ಇನ್ನೂ ಸಹಿತ ಬಾಯಿ ತೆರೆದು ತೋರಿಸ್ತೇನೆ. ಆದ್ರೆ ನೀನು ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಬೇಕು. ನೀನು ಜೊತೆಗಿರುವಾಗ ಮನಸ್ಸು ಗಟ್ಟಿ ಆಗದೆ ಇದ್ದಿದ್ದ ಹೇಳು. ನನ್ನ ಮಗನೇ ನನಗೆ ಫಲ ಇಲ್ಲವೇ? ಯಾವುದಕ್ಕೂ ದುಃಖ ಪಡಬಾರ್ದು ಅಮ್ಮ. ಇಲ್ಲವೇ ಇಲ್ಲ. ಯಾವುದಕ್ಕೂ ವ್ಯಥೆಗೊಳ್ಳಬೇಡ ಅಮ್ಮ. ನೀನು ಹೀಗೆ ಹೇಳಿ ಹೇಳಿ ನನ್ನನ್ನು ಭಯಪಡಿಸಬೇಡ ಕಂದ, ಭಯಪಡಿಸಬೇಡ. ಆಯ್ತು, ಇದು ಭಕ್ತರು ಹಾಕಿದ ಹೂವು ಸಾಕ? ಇಲ್ಲ, ನಾನು
ಹೇಳುವುದಿಲ್ಲ. ಹಾಗಿದ್ರೆ ಸತ್ಯ ಹೇಳ್ಬೇಕು ತಾನೆ? ಸತ್ಯವನ್ನ ಹೇಳು. ಸತ್ಯ ಹೇಳ್ಬೇಕಾ? ಸತ್ಯವನ್ನೇ ಹೇಳು. ನಿನಗೆ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಬಾಯಿ ತೆರೆದು ತೋರಿಸ್ತೇನೆ. ಇದು ಹೇಗಾಯಿತು ಅಂತ ಗೊತ್ತಾಗ್ತದೆ ಅಮ್ಮ. ಅಮ್ಮ ನೋಡು, ಭಯದಲ್ಲಿ ಚೀರಿದಳು ಕಮಲಾಕ್ಷಿ ಭಯದಲ್ಲಿ ವಾರಿಜಾಸನ ಪಿತನು ಸಂತೈಸಿದನು ಮಾತೆಯನು ಸಂತೈಸಿದನು. ಅಮ್ಮ ಅಳಬೇಡ. ನೋಡಲಾರೆ. ಏನ್ ನೋಡಿದೆ? ಭೀಕರವಾದಂತಹ ಸನ್ನಿವೇಶ. ಯಾದವರೆಲ್ಲರೂ ಹೊಡೆದಾಡಿಕೊಂಡು ಬಡಿದಾಡಿಕೊಂಡು ಮದೋನ್ಮತ್ತರಾಗಿ ಪಾನಮತ್ತರಾಗಿ ವ್ಯವಹರಿಸುತ್ತಾ ಇದ್ದಾರೆ. ತನ್ನ ಹೆಂಡತಿ ಬೇರೆಯವರ ಹೆಂಡತಿ ಯಾವುದನ್ನು ನೋಡದೆ ಹೆಣ್ಣು ಮಕ್ಕಳನ್ನ ಕಿತ್ತಾಡುತ್ತಿದ್ದಾರೋ. ಯಾಕೆ ಹೀಗೋ, ಯಾಕೆ ಹೀಗೋ? ಅಮ್ಮ ಮತ್ತಿನ್ನೇನ್ ನೋಡ್ದೆ ಅಮ್ಮ? ಏನದು ಕಂದ? ಏನು ಏನಾಯ್ತು? ಏನಾಯ್ತಮ್ಮ? ಯಾಧನೋರ್ವ ಬಂದ ನಿನ್ನ ಅಮ್ಮ ಏನಾಯ್ತೆ? ಏನಾಯ್ತು? ಶರಪ್ರಯೋಗವನ್ನು ಮಾಡಿದ. ಏನಾಯ್ತು ಕಂದ? ನಿನ್ನ ಕಾಲನ್ನು ನಾನು ನೋಡಲಾರೆ, ನಿನ್ನ ದೃಶ್ಯವನ್ನು ನಾನು ನೋಡಲಾರೆ, ನೋಡಲಾರೆ. ತೋರಿದುದು ವೈಫಲ್ಯ ಇದಕ್ಕಿನ್ಯಾರು ಹೊಣೆಯಲೇ ತಾಯಿ. ತೋರಿದುದು ವೈಫಲ್ಯ ಕಿದಕಿನ್ನಾರು ಹೊಣೆಯಲೆ ತಾಯೇ. ಕಳಜುವೆ ನೀರದೆಯ ಬಂಧಗಳ ಕಳಜುವೆ ಈ ಹೃದಯ ಬಂಧಗಳ ನೆನಲವಗೆಂದಳು ಅಬುಜಾಕ್ಷಿ. ಆ ತಾಯೇ ನಿನಗೆ ಇನ್ನೂ ಸಹಿತ ನಾನು ಯಾರಂತ ಅರ್ಥ ಆಗ್ಲಿಲ್ವೇ ಅಮ್ಮ? ಏನು ಕಂದ ಇದೆಲ್ಲ? ನನ್ನ ಅವತಾರದ ಸಾಕ್ಷಾತ್ಕಾರಕ್ಕಿಂತ ಮೊದಲು ಬಂದಂತಹ ಪೂರಕ ಪಾತ್ರಗಳು ನೀವು ಅಮ್ಮ. ಶ್ರೀಕೃಷ್ಣ ಮಹಾವಿಷ್ಣುವಿನ ಅವತಾರವಾಗಿ ಭೂಮಿಯನ್ನ ಉದ್ಧಾರ ಮಾಡಲಿಕ್ಕೆ ಬಂದಿರುವಂತ ಆ ಸಂದರ್ಭದಲ್ಲಿ ನಾನು ಒಬ್ಬನೇ ಬಂದ್ರೆ ಆಗ್ತದೆಯಮ್ಮ? ಆಗುವುದಿಲ್ಲ. ಅದಕ್ಕೊಂದಿಷ್ಟು ಪಾತ್ರಗಳು ಬೇಕಾಗ್ತದೆ. ಹಾಗಾಗಿಯೇ ನೀನು ದೇವಕಿಯಲ್ಲಿ ಹುಟ್ಟಿದರು ಹಠ ಮಾಡಿ ನಿನ್ನ ತಾಯಿ ಅಂತ ನಾನು ಪಡೆದೆ ಅಮ್ಮ. ಹಾಗಾಗಿ ನೀನಾಗಲಿ, ದೇವಕಿ ಆಗಲಿ, ಪಾಂಡವರಾಗಲಿ ಇವರೆಲ್ಲರೂ ಸಹಿತ ನಮ್ಮ ನಾಟಕದ ಈ ತಂಡವೇ, ಅದರಲ್ಲಿರುವಂತ ನಟರೇ. ಹಾಗಾಗಿ ಅವರವರ ಕೆಲಸವನ್ನ ಮಾಡಲಿಕ್ಕೆ ಬಂದವರು. ಈಗ ಒಮ್ಮೆ ನೀನು ದೃಷ್ಟಿ ಇಟ್ಟು ನೋಡು ಅಮ್ಮ, ನೀನ್ ಏನಾಗಿದ್ದೆ ಮೊದಲು, ಈಗ ಏನಾಗಿದ್ಯಾ, ಮುಂದೆ ಏನಾಗಲಿಕ್ಕಿದ್ಯಾ. ಹಾಗಾಗಿ ಇದಕ್ಕೆ ವ್ಯಥೆ ಪಟ್ಟುಕೊಳ್ಳುವುದು ಬೇಡ. ಈ ಶರೀರ ಅಂತ ಹೇಳುವುದು ನಶ್ವರ, ಆತ್ಮ ಅಂತ ಹೇಳುವುದು ಬಹಳ ಮುಖ್ಯವಾದಂತದ್ದು. ಹಾಗಾಗಿ ನೀನು ಹೇಳಿದ್ಯಲ್ಲ ಬೇಡ, ಅದು ಪ್ರಾಣಕ್ಕೆ ಧಕ್ಕೆ ತರುವಂತಹ ನೋವು, ಧಾರಾಕಾರವಾಗಿ ರಕ್ತ ಹರಿತಾ ಇದೆ, ಎಲ್ಲವೂ ಸತ್ಯ, ಎಲ್ಲವೂ ಸತ್ಯ. ಆದ್ರೆ ಆತ್ಮ ಸಹಿತ ಪರಮ ಸತ್ಯ ಎನ್ನುವುದನ್ನ ಮರಿಬೇಡ. ಒಂದು ಕಾಲದಲ್ಲಿ ದೇಹ ಸಹಿತ ಮಿಥ್ಯೆಯಾಗ್ತದೆ, ಆತ್ಮ ಮಾತ್ರ ಪರಮ ಸತ್ಯ. ಹಾಗಾಗಿ ಇದು ಈ ವೇಷ ಹಾಕಿದ್ದೀನಲ್ಲ, ಸ್ವಲ್ಪ ಹೊತ್ತು ವೇಷ ಕಳಚಿ ಬಿಸಾಡುತ್ತೇನೆ ನಾನು, ವ್ಯಥೆ ಪಡಬೇಡ ಅಮ್ಮ. ನಿನಗೆ ಮಗನಾಗಿ ಒಂದು ಮಾತನ್ನ ಕೇಳ್ತೇನೆ, ಏನಾದ್ರು ಆಸೆ ಇದೆಯೇನಮ್ಮ ನಿನಗೆ? ಸುತ ವಿನೋದದ ಸುತ ವಿನೋದದ ಲೀಲೆಗಳನಿ ಹಿತದಿ ತೋರಿದೆ ಇಂದು ತೊರೆಯ ಹಿತದಿ ತೋರಿದೆ ಇಂದು ತೊರೆಯ ಸುತ ವಿವಾಗದ ಸೊಬಗ ಕಂಡೆನೆ ಕ್ಷಿತಿಯೊಳಗನು
ಕಂಡನೆ ಚಿತಿಯೊಳಾನು ಕೃಷ್ಣ, ನೀನೇನು ಎಷ್ಟು ಎನ್ನುವುದನ್ನ ಈ ನಿನ್ನ ತಾಯಿ ಅರಿಯದವಳೇನು ಅಲ್ಲ ಕಂದ. ಪ್ರಪಂಚದಲ್ಲಿ ಬಹಳಷ್ಟು ಮಂದಿ ಏನು ಎಲ್ಲರೂ ಹೊರ ಪ್ರಪಂಚದಲ್ಲಿ ಹುಟ್ಟಿ ಕೆಲವರು ಸೆರೆವಾಸಕ್ಕಾಗಿ ಒಳ ಸೇರುವವರು ಇರ್ತಾರೆ. ಆದರೆ ನಿನ್ನ ಹುಟ್ಟಿನ ವಿಶೇಷತೆ ನೋಡು. ಸೆರೆಮನೆಯಲ್ಲಿ ಹುಟ್ಟಿ ಹೊರ ಪ್ರಪಂಚಕ್ಕೆ ಬಂದವ ನೀನು. ಪ್ರಪಂಚದಲ್ಲಿ ಪ್ರತಿಯೊಂದು ಮಗುವು ಹುಟ್ಟಿದಾಗ ಅಳುತ್ತದೆ. ಆದರೆ ಕೃಷ್ಣ ಕೃಷ್ಣ ನೀನು ನಕ್ಕೆಯಂತೆ ಕೃಷ್ಣ. ಮಾತ್ರ ಅಲ್ಲ, ಪ್ರಪಂಚದ ಜನರು ತಾಯಿಯ ಹಾಲನ್ನುಂಡು ಪ್ರಪಂಚಕ್ಕೆ ವಿಷವನ್ನು ಕಕ್ಕುವರದೆಷ್ಟೋ ಮಂದಿ. ಆದರೆ ನನ್ನ ಕೃಷ್ಣ, ನನ್ನ ಮಗ ವಿಷದ ಹಾಲನ್ನುಂಡು ಪ್ರಪಂಚಕ್ಕೆ ಅಮೃತವನ್ನ ಉಣಿಸುತ್ತಾ ಇದ್ದಾನೆ, ಅಮೃತವನ್ನ ಉಣಿಸುತ್ತಾ ಇದ್ದಾನೆ. ಆಹಾ, ನನ್ನ ಕೃಷ್ಣ ನನ್ನ ಮಗ ಎಂದು ಹೇಳಿಕೊಳ್ಳಲು ಎಷ್ಟು ಹೆಮ್ಮೆಯೋ ಕಂದ, ಎಷ್ಟು ಹೆಮ್ಮೆ. ಆದರೆ ಪ್ರಪಂಚದ ಎಲ್ಲ ನೋವನ್ನು ನುಂಗುತ್ತಾ ಇರುವ ನಿನಗೆ ನಿನ್ನ ನೋವನ್ನು ಹೇಳಿಕೊಳ್ಳಲು ಯಾರೋ ಇಲ್ಲದೆ ಹೋದರು ಎನ್ನುವ ಹಾಗೆ ನೀನು ಭಾವಿಸಬೇಡ ಕಂದ. ನಿನ್ನ ತಾಯಿ ನಿನ್ನನ್ನು ಸಂಪೂರ್ಣವಾಗಿ ಅರಿತಿದ್ದಾಳೋ, ಸಂಪೂರ್ಣವಾಗಿ ಅರಿತಿದ್ದಾಳೆ. ಸ್ವಾರ್ಥಿಯಾಗಿ ವರ್ತಿಸಲಾರೆ ಕಂದ. ಸತ್ಯ ದರ್ಶನವನ್ನ ನನಗೆ ಮಾಡಿಸಿದ್ದೀಯ ಅಮ್ಮ. ನನ್ನಿಂದ ಏನಾದರೂ ಅಪೇಕ್ಷೆ ಇದ್ದರೆ ಹೇಳಿಕೋ ಎನ್ನುವ ಹಾಗೆ ಕೇಳಿದೆಯಲ್ಲ ಕಂದ. ಕೊನೆಯ ಆಸೆ ಕಂದ, ಬಾಲ್ಯದಲ್ಲಿ ನಿನ್ನ ಬಾಲ ಲೀಲೆಗಳನ್ನ ನೋಡಿ ಸಂತೋಷವನ್ನು ಅನುಭವಿಸಿದವಳು ನಿನ್ನ ತಾಯಿ. ಆದರೆ ನೀನು ಯೌವನಾವಸ್ಥೆಯನ್ನು ತಲುಪಿದ ಮೇಲೆ ಈ ತಾಯಿಗೆ ಕಾಣ ಸಿಗಲಿಲ್ಲ. ವಿಶ್ವವ್ಯಾಪಿಯಾದೆ, ವಿಶ್ವ ಕೃಷ್ಣನಾದೆ. ಕೇವಲ ಯಶೋಧ ಕೃಷ್ಣನಾಗಿ ನೀನು ಉಳಿಯಲಿಲ್ಲ ಕಂದ. ಆದರೆ ಪ್ರತಿಯೊಂದು ತಾಯಿಗೂ ಇರುವಂತಹ ಸಾಮಾನ್ಯವಾದ ಲೌಕಿಕ ಪ್ರಪಂಚದಲ್ಲಿ ಪಡುವಂತಹ ಆಸೆ ಇದ್ದರೆ ಮಕ್ಕಳ ಮದುವೆಯನ್ನ ನೋಡಬೇಕು ಎನ್ನುವ ಹಾಗೆ. ಆದರೆ ಈ ಹತಭಾಗ್ಯಳಾದ ತಾಯಿಗೆ ಅದೊಂದು ವಿಷಯದಲ್ಲಿ ಭಾಗ್ಯ ಎನ್ನುವುದು ದೊರೆಯಲಿಲ್ಲ. ಕೃಷ್ಣನಂತವನೇ ಮಗನಾಗಿ ದೊರಕಿದರು ಕೃಷ್ಣನ ಮದುವೆಯನ್ನ ನೋಡುವ ಭಾಗ್ಯ, ಸೌಭಾಗ್ಯ ಈ ನಿನ್ನ ತಾಯಿಗೆ ದೊರಕಲಿಲ್ಲ. ಆದ್ದರಿಂದ ಕಂದ ಕಂದ, ಒಮ್ಮೆ ಈ ತಾಯಿಗೆ ನಿನ್ನ ಮದುವೆಯನ್ನು ನೋಡುವ ಭಾಗ್ಯವನ್ನು ಕರುಣಿಸುವ ಮುಳ್ಳಿಯಮ್ಮ. ಶ್ರೀನಿವಾಸಾಭಿಧಾನದಲ್ಲಿನ ಚೋಳಿಯೊಳಗವತರಿಪೆ ಮುಂದಕ್ಕೆ. ಶ್ರೀನಿವಾಸಾಭಿಧಾನದಲ್ಲಿನ ಚೋಳಿಯೊಳಗವತರಿಪೆ ಮುಂದಕ್ಕೆ. ನೀನು ಬಹುದವು ಬಕುಳ ಮಾಲಿಕೆಯಾಗಿ ನೀನು ಬಹುದವು ಬಕುಳ ಮಾಲಿಕೆಯಾಗಿ ಕಲಿಯುಗದಿ ಸೂನುವಗೆ ನಾನಿನಗೆ ತೋರುವೆ. ಕಲಿಯುಗದಿ ಸೂನುವಗೆ ನಾನಿನಗೆ ತೋರುವೆ. ಮಾಲಿನಿ ಮಣಿಯನ್ನ ಮದುವೆಯ ಪೂರ್ಣ ವೈಭವಗಳನ್ನು ನಿನಗೆ ತೋರುವೆ. ಮಾನಿನಿ ಮಣಿಯನ್ನ ಮದುವೆಯ ಪೂರ್ಣ ವೈಭವಗಳನ್ನು ಶೇಷಾಚಲದಿ ನೆಲೆಯಾಗಿ ಎನ್ನ ಮದುವೆಯ ಪೂರ್ಣ ವೈಭವಗಳನ್ನು ಶೇಷಾಚಲದಿ ನೆಲೆಯಾಗಿ ಶ್ರೀನಿವಾಸಾಭಿಧಾನದಲ್ಲಿ ನಾಕ್ಷೋಣಿಯೊಳಗವತರಿಪೆ ಮುಂದಕ್ಕೆ. ಆ ಆ ಆ
ಅಂತ ತಿಳ್ಕೊಳ್ಬೇಡ ಅಮ್ಮ. ನೀನು ಪೆದ್ದ ಅಮ್ಮ. ನೀನು ಯಾಕೆ ಯಾರಾದ್ರೂ ಏನಾದ್ರು ವರ ಕೊಡ್ತಾನೆ, ಮಗ ಕೊಡ್ತಾನೆ ಅಂತ ಹೇಳಿದ್ರೆ ಗಂಟು ಕೇಳ್ತಾರೆ ಕೆಲವರು. ಏನೋ ನನಗೆ ಆರೋಗ್ಯಕ್ಕೆ ಒಳ್ಳೇದ್ ಮಾಡು ಅಂತ ಹೇಳ್ತಾರೆ. ಲೋಕದ ಗಂಟನ್ನೇ ಹೊತ್ತುಕೊಂಡು ಮೇಲೆ ಹೋಗುವ ಸಂದರ್ಭ ಬಂದಾಗ ಮತ್ತೆ ಈ ಬಂಗಾರದ ಗಂಟು ಬೇಕೇನೋ ನಿನ್ನ ಅಮ್ಮನಿಗೆ? ನೀನು ಮಳ್ಳಿ ಅಮ್ಮ. ನೀನು ನಾನೇ ಹೋಗ್ಲಿಕ್ಕೆ ಎದ್ದಿದ್ದೇನೆ, ಮತ್ ನನಗೆ ಹೆಣ್ಣು ಕೊಡುವವ್ರು ಯಾರು ಅಮ್ಮ? ಆದರೂ ನೀನು ಕೇಳಿದ್ದು ಸುಳ್ಳಲ್ಲವಲ್ಲ ನನ್ನ ಆಸೆಯನ್ನ. ಅಲ್ಲ, ಯಾರಾದ್ರೂ ಮದುವೆಯಾದ ತಕ್ಷಣ ವೈದವ್ಯದ ದೀಕ್ಷೆ ನನಗೆ ಬೇಕು ಅಂತ